ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ ಒಂದೊಂದು ದಿನ ವಾಕ್ಯ ಆಲಿಸಿ ಪ್ರಾರ್ಥನೆಯೊಂದಿಗೆ ಉಪವಾಸದೊಂದಿಗೆ ಕಳೆಯುವ ದಿನಗಳಾಗಿದೆ. ಇನ್ನು ಇರುವ ದಿನದಲ್ಲಿ ವಿಶ್ವಾಸದಿಂದ ಭಾಗವಹಿಸಿ ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ಸಿಗುವ ಉಳಿತು ಅನುಗ್ರಹ, ಸೌಖ್ಯ, ಕೃಪೆ ಒಮ್ಮೆಯೂ ನಷ್ಟಪಡಿಸಿಕೊಳ್ಳಬೇಡಿ. ಒಬ್ಬೊಬ್ಬರು ಅನುಗ್ರಹಿಸಲ್ಪಡುವುದು ದೇವರ ವಾಕ್ಯದಿಂದಾಗಿದೆ. ನಿಯೋಗ ಇಟ್ಟು ಪ್ರಾರ್ಥಿಸುವ ಒಬ್ಬೊಬ್ಬರ ಜೀವನದಲ್ಲಿ ಬಹಳ ಬೇಗ ದೇವರು ಅದ್ಭುತವನ್ನು ಮಾಡಿದ್ದು ಸಾಕ್ಷಿ ಕೇಳಲು ಸಾಧ್ಯವಾಗಿದೆ. ನಿಮ್ಮ ನಿಯೋಗಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥಿಸೋಣ. ಈ ವಾಕ್ಯ ನಮ್ಮ ಜೀವನದಲ್ಲಿ ದೇವರ ಉಳಿತು ಅನುಭವಿಸಲು ಸಾಧ್ಯವಾಗಲಿ. ಇಂದು ನಾವು ಆಲಿಸುವ ವಾಕ್ಯ ಪ್ರವಾದಿ ಎಜೆಕೀಯನ ಗ್ರಂಥ 3ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯವನ್ನು ಆಲಿಸೋಣ. ಬಳಿಕ ಸರ್ವೇಶ್ವರ ನನಗೆ, ನರಪುತ್ರನೇ, ನಿನಗೆ ಕೊಟ್ಟ ಈ ಸುರುಳಿಯನ್ನು ತಿನ್ನು, ಅನಂತರ ಇಸ್ರಾಯೇಲ್ ವಂಶದವರಿಗೆ ಸಾರು ಹೋಗು ಎಂದು ಆಜ್ಞಾಪಿಸಿದರು. ನಾನು ಬಾಯಿ ತೆರೆದೆ, ಅವರೇ ಆ ಸುರುಳಿಯನ್ನು ನನಗೆ ತಿನ್ನಿಸುತ್ತಾ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದರು. ನಾನು ಅದನ್ನು ತಿಂದು ಬಿಟ್ಟೆ. ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು. ಪ್ರಿಯರೇ, ಈ ಸುರುಳಿ ದೇವರ ವಾಕ್ಯವಾಗಿದೆ. ದೇವರು ನೀಡುವ ದೇವರ ವಾಕ್ಯವನ್ನು ಆತ್ಮದಿಂದ ಸ್ವೀಕರಿಸುವವರ ಜೀವನದಲ್ಲಿ ಕಹಿಯು ಮಾರ್ಪಟ್ಟು ಸಿಹಿಯ ಅನುಭವ ಉಂಟಾಗುತ್ತದೆ. ನಿಮ್ಮ ಜೀವನದ ಕಹಿ ಮಾರ್ಪಟ್ಟು ಸಿಹಿಯ ಅನುಭವ ಉಂಟಾಗುತ್ತದೆ. ಹಲ್ಲೆಲೂಯಾ. ಏನಾಗಿದೆ ನಿಮ್ಮ ಜೀವನದಲ್ಲಿ? ಸಂಕಟ ಕೊಡುತ್ತಿರುವುದು, ನೋವನ್ನು ನೀಡುತ್ತಿರುವುದು ಮಕ್ಕಳ ಕುರಿತಾಗಿದೆಯಾ? ಸಾಲದ ಕುರಿತಾಗಿದೆಯಾ? ರೋಗವಾಗಿದೆಯಾ? ಏನಾಗಿದೆ ನಿಮ್ಮ ಜೀವನದಲ್ಲಿ? ಭಾರವಾಗಿರುವುದು, ಕಹಿಯಾಗಿರುವುದು, ಪರಸ್ಪರ ಪ್ರೀತಿ ಇಲ್ಲದೆ, ಸಂಕಟದಲ್ಲಿ, ಜಗಳದಲ್ಲಿ, ರೋಗದಲ್ಲಿ, ಮನಸ್ತಾಪದಲ್ಲಿ, ಒಂಟಿತನದಲ್ಲಿ, ಸಾಲದ ಬಾಧೆಯಲ್ಲಿ ಸಾಗುವವರೇ, ನಿಮ್ಮ ಕುಟುಂಬ ಯಾವ ಕಹಿಯನ್ನು ಎದುರಿಸುತ್ತಿರುವುದು? ನಿಮಗೆ ದೇವರು ಪ್ರತಿನಿತ್ಯ ನೀಡುವ ಈ ದೇವರ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಸ್ವೀಕರಿಸಿರಿ. ಆಗ ನಿಮ್ಮ ಜೀವನದಲ್ಲಿ ಕಹಿಯನ್ನು ತೆಗೆದು ನಾಳೆಗಳಲ್ಲಿ ಅದು ಮಧುರವಾಗಿ ಆಗುವ ಅನುಭವ ನಿಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ಪುನಃ ಓದಿ ನೋಡಿ ಪ್ರಿಯರೇ. ಹಸಿವಾದಾಗ ಆಸೆಯಿಂದ ತಿನ್ನುವ ಹಾಗೆ ವಾಕ್ಯವನ್ನು ಸ್ವೀಕರಿಸುವವರು ಇದ್ದಾರೆ. ಅನೇಕ ವ್ಯಕ್ತಿಗಳು ಜೀವನವನ್ನು ಆರಂಭಿಸುವುದೇ ದೇವರ ವಾಕ್ಯವನ್ನು ಆಲಿಸಿ ಆಗಿದೆ. ಈ ವಾಕ್ಯ ನಮ್ಮ ಜೀವನದಲ್ಲಿ ಕಹಿಯನ್ನು ತೆಗೆದು ಸಿಹಿಯನ್ನು ನೀಡುತ್ತದೆ. ಹಲ್ಲೆಲೂಯಾ, ಆಮೆನ್. ದೇವರು ನೀಡುವ ಈ ಸಿಹಿಯನ್ನು ಅನುಭವಿಸುವುದು ಆಗಿದೆ. ಈ ವಾಕ್ಯದಲ್ಲಿ ನಿಯೋಗ ಇಟ್ಟು ಆಲಿಸುವುದು ಹಾಗೂ ಪ್ರಾರ್ಥಿಸುವುದು. ನಿಯೋಗ ಪ್ರಾರ್ಥನೆಯನ್ನು 33 ಬಾರಿ ಹೇಳಿ ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.